ಮೈ ಗಾಡ್, ಏನಾಯ್ತ್ರಿ? ಏನ್ ಮಾಡೋದೀಗ? ಯೋಚನೆ ಮಾಡ್ಬೇಡ ಇರು. ಮೇಲೊಬ್ಬ ಇದ್ದಾನಲ್ಲ, ಏನೋ ದಾರಿ ತೋರಿಸ್ತಾನೆ, ಎದುರ್ಕೋಬೇಡ ಇರೇ. ಹಲೋ ಹಲೋ ಮಿಸ್ಟರ್ ಸರ್, ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ನಿಮಿಷ. ಕಾರು ಕೆಟ್ಟೋಗಿದೆ, ಇಲ್ಲಿ ಹತ್ರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ? ಈ ಕಾಡಲ್ಲಿ ಕಾರೇನು? ಹೆಲಿಕಾಪ್ಟರ್ ಕೆಟ್ಟೋದ್ರು ರಿಪೇರಿ ಮಾಡೋನು ನಾನೇ. ಈ ಡ್ರೆಸ್ ನೋಡಿ ತಪ್ಪು ತಿಳ್ಕೊಬೇಡಿ. ಆ ಕಾರು ನಿಮ್ದೇನಾ? ಇವಳು ನನ್ನ ಹೆಂಡತಿ. 10-11 ಸ್ಪ್ಯಾನರ್ ಗಾಡಿ ಇದರ್. ಹೆಂಡತಿ ಗಾಡಿ ಇದರ್. ಪಕಡ್ಲೆ ತಗೊಳ್ಳೆ. ಓಹೋ ನಮಸ್ಕಾರ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಯಾವಾಗ್ಲೂ ಕೆಟ್ಟ ಕನಸೆ ಬೀಳೋದು. मेरा 10-11 का स्पैनर, आपका गाड़ी रेडी है. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್. ಈಗ ನಾವು ಊಟಿಗೆ ಹೋಗ್ತಾ ಇದೀವಿ. ನೋಥಿಂಗ್ ಪ್ರಾಬ್ಲಮ್. ಯು ಹನಿಮೂನ್ಗೆ. ಊಟಿ ಹನಿಮೂನ್. I got it. New couple. Hey, look man. ಹನಿಮೂನ್ಗೋಸ್ಕರ ಊಟಿವರೆಗೂ ಯಾಕೆ ಹೋಗ್ಬೇಕು? ನನ್ನ ಫ್ರೆಂಡ್ ಎಸ್ಟೇಟ್ ಇಲ್ಲೇ 3 ಕಿಲೋಮೀಟರ್ ಇದೆ. I will arrange it. Please follow me. ಸರ್ Come on. ಸರ್ ಎಲ್ಲಿದೆ ಸರ್? Follow me. ಸರ್ ನಿಮ್ಮ 10-11 ಸ್ಪ್ಯಾನರ್. Take it. Follow me. ಸರ್ ಹನಿಮೂನ್ ಎಸ್ಟೇಟ್ ಎಲ್ಲಿದೆ ಹೇಳಿ? Follow me. ಒಳ್ಳೆ ವಿಚಿತ್ರ ಮನುಷ್ಯ. ಸ್ವಲ್ಪ ಲೂಸ್ ಅಂತ ಕಾಣುತ್ತೆ. ಸ್ಪ್ಯಾನರ್ ತಗೊಂಡು ಟೈಟ್ ಮಾಡಿದ್ರೆ ಎಲ್ಲ ಸರ್ ಹೋಗುತ್ತಪ್ಪ. ಏನಾಯ್ತ್ರಿ? ಏನಾಯ್ತು? ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಯಾಕ್ರಿ ಹಾಗೆ ಮಲ್ಕೊಂಡ್ಬಿಟ್ರಿ? ನಾವು ಬಂದಿರೋದು ಮಲ್ಕೊಳ್ಳೋಕೋ ಅಥವಾ ಹನಿಮೂನ್ಗೋ? ವೆರಿ ಸಾರಿ ಡಿಯರ್, ಅದೇನೋ ಗೊತ್ತಿಲ್ಲ ಕಣೆ. ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಒಂಥರ ಡ್ರೋಸಿನ ಶುರು ಆಗೋಯ್ತು. ಒಂದ್ ರಾತ್ರಿ ಹೋದ್ರೆ ಏನಂತೆ, ಇನ್ನು ಎಷ್ಟೋ ರಾತ್ರಿಗಳು ನಮಗೋಸ್ಕರ ಕಾದಿದೆಯಲ್ಲ. ಚೇರ ಅದ್ ಸರಿ, ನಾವು ಓಡ್ ಬಂದಿರೋ ವಿಷಯ ಇಷ್ಟೊತ್ತಿಗೆ ಮನೆಗೆ ಗೊತ್ತಾಗಿ ಏನಾಗಿರ್ಬೋದೇನೋ ಅಂತ ಜ್ಞಾಪಿಸ್ಕೊಂಡ್ರೆ ಭಯ ಆಗತ್ತೆ. ನೋಡೆ, ಗೋಡೆ ಮೇಲೆ ಹೊಸ ಬಣ್ಣ ಬಳದ್ಮೇಲೆ ಹಳೆ ಬಣ್ಣ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಹಾಗಿದೆ ನೀನ್ ಕೇಳೋದು. ನೋಡು,
ನೀನೇ ಹೇಳದಲ್ಲ ನಾವು ಬಂದಿರೋ ಯಾತಕ್ಕೋಸ್ಕರ ಹನಿಮೂನ್ಗೋಸ್ಕರ ಚೇರ ಕಮಾನ್ ಎಷ್ಟು ದಿವ್ಸದ ಕೊಳೆನೋ ನೋಡ್ದೇನೆ 24 ಗಂಟೆನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ದಾನೆ ಅವ್ನ ಕೆಲ್ಸ ಹಂಗಲ್ಲ ಸರ್ ಕಣ್ಣು ಮುಚ್ಚಿರೋ ಹಿಂದೆ ಕರುಣಾಜನಕದ ಕಥೆನೇ ಇದೆ. ಏಯ್ ಕುಳ್ಳ ಸುಮ್ನಿದ್ರು ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲಿಂದ ಓಡಿದ್ರೆ ನೀವ್ ಹೆಂಗ್ ಹಿಡಿತೀರಾ? ಲೋ ನೀನ್ ಆ. ಹಿಡಿಬೇಕು ಅಂದ್ರೆ ಕಣ್ಣು ಬಿಡ್ಬೇಕು, ಕಣ್ಣು ಬಿಟ್ರೆ ಕನ್ಸ್ ಬೀಳುತ್ತೆ. ಆ. ಇದು ನನ್ನ ಕರ್ಮ. ಕಣ್ಣು ಮುಚ್ಚಿದ್ರೆ ಕನಸು ಬಿಡೋದು ಸಹಜ. ಕಣ್ಣು ಬಿಟ್ರೆ ಕನಸು ಬೀಳುತ್ತೆ ಅಂತಾನಲ್ಲ, ಇದೇನ ವಿಚಿತ್ರ? ಆದ್ರೂ ಸತ್ಯ ಸಾ ಗುರು, ಜೂಲಿಯಟ್, ಲೈಲಾ, ಮಜ್ನು ಈ ಸೆಕ್ಸಿ ನಗುನ ನಗೋದಿಕ್ಕೆ ಬಹುಶಃ ಪ್ರಯತ್ನ ಪಟ್ಟು ಸೋತಿರ್ಬೋದು. ಹೌದಾ? ಇಂಥ ಅದ್ಭುತ ನಗುನ ಒಂದೇ ಒಂದ್ ಸಾರಿ ಕಂಡ್ಬಿಟ್ಟು ನೋಡುಗ್ರು. ಅಯ್ಯೋ ಟೈಟಾನಿಕ್ ಹೀರೋಯಿನ್ ನೋಡಿದಷ್ಟು ಸಂತೋಷ ಆಗುತ್ತೆ. ಅಯ್ಯಯ್ಯೋ ಅಯ್ಯೋ ಸುಮ್ನಿರೋ, ನನ್ ಕೆಣಕ್ ಬೇಡ. ಗುರು, ಈ ನಗುನೆ ಜಗತ್ತಿನ 8ನೇ ಅದ್ಭುತ ಗುರು. ಒಂದೇ ಒಂದ್ಸರಿ ನೋಡ್ಗುರು. ಹಾಗಾದ್ರೆ ನೋಡೇ ಬಿಡ್ಲಾ? ನೋಡ್ಬಿಡು ಗುರು, ನೋಡೇ ಬಿಡ್ಲಾ? ಖಂಡಿತ ನೋಡ್ಬಿಡು ಗುರು. ನೋಡ್ಲಾ? ಬದನೆಕಾಯಿ 3 ರೂಪಾಯಿ, ಆಲೂಗಡ್ಡೆ ಅಂಟ್ಕೊಂತ ಇದೆಯಲ್ಲ. ಏನ್ ಸಮಯ, ಹೆಂಗಿದೆ ರಾಜಕೀಯ? ಅಯ್ಯ ಅದನ್ನ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ನಿರೋದು ಒಳ್ಳೇದು. ಅಪ್ಪನ್ ಕೊಟ್ಟಿದ್ ಮಾತಾಡಿದ್ರಿ. ನಮ್ಮ ದೇಶದ ಭವಿಷ್ಯ ಇರೋದು ನಮ್ಮ ರಾಜಕೀಯದ ಕೈಯಲ್ಲಿ ಅಲ್ವಾ ಸರ್? ರೀ ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಇನ್ನೇನೋ ತಿನ್ನೋ ಮಾತ್ ಯಾಕ್ರಿ? ಹೆಂಗಪ್ಪ ಬಾಳೆಹಣ್ಣು? 150. 150 ಅಷ್ಟ್ ಹೇಳಕ್ಕಾಗತ್ತಾ? ಹಾ. 150 ಪೈಸೆ ಒಂದ್ ಕೊಡು. ಕಿತ್ಕೊಳ್ಳಿ ನಾವೇ ಕಿತ್ಕೋಬೇಕಾ? ಆನಂದವಾಗಿ. ಬಂದಿದೆ ನನ್ ಫೇವ್ರೆಟ್ ಫುಡ್. ಎಷ್ಟದು? 150. ಅಷ್ಟ್ ಹೇಳಕ್ಕಾಗತ್ತಾ? 1.5 ರೂಪಾಯಿ ಹಂಗಾರ ಒಂದ್ ಕೊಡು. ತಗೊಳ್ಳಿ. ಅರೆ ಟೀ ಬೇರೆ ಕಾಯಿಸ್ತಾ ಇದೀಯಾ? ನೆನ್ನೆಯಿಂದ ಕಾಯ್ತಾ ಇದ್ದೀನಿ. ಹಂಗಾರ ಅದೊಂದ್ ಕೊಡು. ಒಳ್ಳೇದಾಯ್ತು. ಬಾಳೆಹಣ್ಣು, ಟೀ, ಬನ್ನು ಚೆನ್ನಾಗಿರುತ್ತಾ ಸರ್? ಇದನ್ನೇನಾದ್ರೂ ನಾನ್ ತಿಂದ್ರೆ ನಿನಗೆ ಉರಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಹೊಟ್ಟೆ ಉರಿ ಮಾತಿಗೆ ನನ್ಗೇನ್ ಬೇಜಾರಿಲ್ಲ ಸರ್. ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳು ಮಾಡ್ತಾನೆ. ಅದನ್ನ ಮೊದ್ಲೇ ಹೇಳಿದ್ರೆ ಸುಮ್ನೆ ನಿಂತ್ಕೋತಿದ್ನಾ? ಈಗ್ಲೂ ಅದನ್ನೇ ಹೇಳ್ತಾ ಇದೀನಿ, ಮುಚ್ಕೊಳ್ಳಿ ನಿಮ್ದು. ಹಾ ತಗೊಳ್ಳಿ. ಇದೇನಣ್ಣ? ಯಾವ್ದಣ್ಣ ಇದು? ಯಾಕೋ ತಿನ್ನ ಮೂಡೆಲ್ಲ ಹೊತ್ತು. ಅದಿರ್ಲಿ, ಬಹಳ ದಿನದಿಂದ ನಿಮ್ಮನ್ನ ಒಂದು ಕೇಳಬೇಕು ಅಂತ. ಏನು? ನೀವೆಲ್ಲಿ ಕೆಲಸ ಮಾಡೋದು? ಲೆದರ್ ಫ್ಯಾಕ್ಟ್ರಿಲಿ ನಮ್ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ. ಲೆದರ್ ಬ್ರದರ್. ಅದ್ರ ಬಗ್ಗೆ ಡೋಂಟ್ ಬಾದರ್. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಬರ್ಲಾ? ಕಾಸು ಕೊಟ್ನಲ್ಲ. ಯಾವಾಗ? ಅಯ್ಯೋ ರಾಮ, ಬಾಳೆಹಣ್ಣು ಬನ್ನು 3 ರೂಪಾಯಿ ತಾನೆ? ಹೌದೌದು. ಟೀ ಎಷ್ಟು? 3 ರೂಪಾಯಿ. 100 ಅಲ್ಲ, 3. ನಾನು ವಾಪಸ್ ಕೊಟ್ಟಲ್ಲ ಬಾಳೆಹಣ್ಣು ಬನ್ನು, ಅದು 3 ರೂಪಾಯಿ ತಾನೆ? ಹೌದು. ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ. ಅದೇಂಗೆ? ನಿನ್ ಟೀ ರೇಟು 3 ರೂಪಾಯಿ, ನನ್ ಬಾಳೆಹಣ್ಣು ಬನ್ನು ರೇಟು 3 ರೂಪಾಯಿ. ಅಲ್ಲಿಗೆ ಸೋರಾಯ್ತಲ್ಲ. ಬಾಳೆಹಣ್ಣು ಬನ್ನು ನಂದಲ್ವಣ್ಣ? ಯಾವನಿಲ್ಲ ಅಂತ ಹೇಳಿದ್ದು? ಸರ್, ಬನ್ನು ಬಾಳೆಹಣ್ಣು 3 ರೂಪಾಯಿ ಸರ್. ನಿನ್ ಟೀ ದುಡ್ಡು ಎಷ್ಟು? 3 ರೂಪಾಯಿ ಅಲ್ವಾ? ಬನ್ನು ಬಾಳೆಹಣ್ಣು ದುಡ್ಡು 3 ರೂಪಾಯಿ ವಾಪಸ್ ಕೊಟ್ಬಿಟ್ನಲ್ಲ. ಸತ್ಯ ದುಡ್ಡು? ಅಯ್ಯೋ ದಾಂದಿ ದಾನ್ಕೆ ಸ್ವಲ್ಪ ಕದ. ಅಲ್ಲ ಸರ್, ಬನ್ನು ಬಾಳೆಹಣ್ಣು 3 ರೂಪಾಯಿ ಟೀಚಿ. ಅಯ್ಯೋ ಅದ್ರ ದಿದಕ್ಕೆ ಇದ್ರದ್ದು ಅದಕ್ಕೆ 2 3 6 6 3 18 18 3 74 74 24 3 ಹಾಕು. ಸಾಕು, ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನಿಮ್ ಎತ್ರ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡಿ ಸರ್. ಯಾಕೆ? ಅಲ್ಲ ಸರ್, ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ಏನ್ ಸರ್ ನೀವು? ಸರ್, ಸತ್ಯ ಹರಿಶ್ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ಸರ್ ನೀವು? ಏ ನನ್ನ ಏನು ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿಲ್ಲ. ಯಾರು ಅನ್ಕೊಂಡೆ? ಯಾರು ಸರ್? ಸತ್ಯ ಹರಿಶ್ಚಂದ್ರನ ಅಪ್ಪನ ಮಗನ ತಂಗಿಯ ಗಂಡನ ಮೊಮ್ಮಗಳ ತಮ್ಮನ ಮಗ ಕಣೆಯ ನಾನು. ಬಾರಿ ದೊಡ್ಡದು ಸರ್ ನಿಮ್ ಏನು ವಂಶ. ನಿಮ್ ತಲೆನೂ ಅಷ್ಟು ದೊಡ್ಡದಾಗಿದೆ ಬಿಡಿ. ಆಹಾ. ನನಗೊಂದು ಐಡಿಯಾ ಕೊಡ್ಬೇಕಲ್ಲ. ಕೊಡಂತಾಗ ಅದಕ್ಕೇನು? ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದೆ. ಹ್ಮ್. ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ, ನನಗ್ ಮಾತ್ರ ಹೊಡಿಯಲ್ಲ. ಏನು ಮಾಡಿದ್ರೆ ಒಳಗ್ ಹಾಕೋಬಹುದು. ಇಷ್ಟೇನಾ? ಅಷ್ಟೇ. ಏನಿಲ್ಲ, ಮೈಸೂರ್ ಮಲ್ಲಿಗೆ ಮೈಸೂರ್ ಪಾಕು ಕೊಟ್ಬಿಟ್ರೆ ಸಾಕು, ಡೀಲೆ. ಅಷ್ಟ್ ಕೊಟ್ಬಿಟ್ರೆ ಸಾಕ? ಅಷ್ಟೇ, ಇವತ್ತೇ ಡೀಲ್ ಮಾಡ್ಬಿಡ್ಲಾ? ಮಾಡ್ಬಿಡ್ಬೋದು. ಗುರುವೇ ಆಶೀರ್ವಾದ ಮಾಡು. ತಥಾಸ್ತು. ಡೀಲ್. ಡೀಲ್ ಮಾಡಕ್ ಹೋಗ್ಬಿಟ್ಟಿರ್ಬೇಕು.
ನಮ್ಮ ಅಪ್ಪನಿಗೆ ಆಗಿಲ್ಲ. ಮತ್ತೆ ನೀನ್ ಹೆಂಗ್ ಉಡ್ದೆ? ಹಿಂಗೆ ಮತ್ತೆ ಮೈಸೂರ್ ಪಾಕು ಮಲ್ಗೆ ಹೂವು ವಿಷಯ ನಿನ್ಗೆ ಗೊತ್ತಾಯ್ತು? ನಿನ್ ಗಂಡ ಹೇಳ್ದ? ಹೆಂಗೆ? ಅದು ಒಂದ್ ಆಂಟಿ ಸೂಪರ್ ಆಗಿದ್ದಾಳೆ, ಅವಳು ಹೆಂಗೆ ಪಟಾಯಿಸಿದ್ದು ಅಂತ ಐಡಿಯಾ ಕೇಳಿದೆ. ಈ ಐಡಿಯಾ ಕೊಟ್ಟ ತಂದೆ ಸೆಟ್ ಆಗೋಯ್ತು. ನನ್ನ ಗಂಡ ಏನಾದ್ರು ಬಂದ್ಬಿಟ್ರೆ? ನಿನ್ ಗಂಡ ಬಂದ್ರು ನನ್ಗೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯ ಚಿನ್ನ? ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ಇಂತ ಮಾತಾಡಕ್ ನಾಚಿಕೆ ಆಗಲ್ಲ? ನಾಚಿಕೆ ಪಟ್ಬಿಟ್ರೆ ಈ ತರ ಸಮಾಚಾರಗಳೆಲ್ಲ ಹೆಂಗೆ?